ರಸ್ತೆಗೆ ಹಾಕಿದ ಡಾಮರು ಕಿತ್ತು ಹೋಗಿದೆ. ರಸ್ತೆ ತುಂಬಾ ಹೊಂಡಗಳು ತುಂಬಿಕೊಂಡಿದೆ. ಮಳೆಗಾಲದಲ್ಲಿ ಕೆಸರು ತುಂಬಿಕೊಂಡು ಸುಗಮ ಸಂಚಾರಕ್ಕೆ ಅಡ್ಡಿಯುಂಟಾದರೆ ಬೇಸಿಗೆಯಲ್ಲಿ ಪ್ರಯಾಣಿಕರಿಗೆ ಧೂಳು ನುಂಗಿಕೊಂಡು ಹೋಗುವ ಅನಿವಾರ್ಯತೆ. ಕಲ್ಲಡ್ಕದಿಂದ ನಿಟಿಲಾಪುರ, ಬೋಳಂತೂರು, ಸಾಲೆತ್ತೂರು ಸಂಪರ್ಕಿಸುವ ಜಿಲ್ಲಾ ಪಂಚಾಯತ್ ರಸ್ತೆಯ ದಯನೀಯ ಸ್ಥಿತಿ ಇದು. ಕಲ್ಲಡ್ಕದಿಂದ ನಿಟಿಲಾಪುರ, ಬೋಳಂತೂರು, ಸಾಲೆತ್ತೂರು ಸಂಪರ್ಕಿಸುವ ಜಿಲ್ಲಾ ಪಂಚಾಯಿತಿ ರಸ್ತೆಯ ದಯನೀಯ ಸ್ಥಿತಿ ಇದು. ಗೊಳ್ತಮಜಲು ಗ್ರಾಮದ ಕಲ್ಲಡ್ಕದಿಂದ ಸಂಪರ್ಕ ಪಡೆಯುವ ಈ ರಸ್ತೆ ರೈಲ್ವೆ ಮೇಲ್ಸೇತುವೆಯ ಬಳಿ ಸಂಪೂರ್ಣ ಹಾನಿಗೀಡಾಗಿದೆ. ಸುಮಾರು 2 ಕಿಲೋಮೀಟರ್ ದೂರದವರೆಗೆ ರಸ್ತೆಯಲ್ಲಿ ಪ್ರಯಾಣಿಸಲು ಹರಸಾಹಸ ಪಡಬೇಕು. ಡಾಮರು ರಸ್ತೆಯಿಂದ ಕಳಚಿ ಹೋಗಿ ಗುಂಡಿಗಳು ತುಂಬಿಕೊಂಡು ಡಾಮರು ಎಲ್ಲಿದೆ ಎಂದು ಹುಡುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಬಸ್ಸು ಸಹಿತ ದಿನನಿತ್ಯ ನೂರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು, ಹೊಂಡಗಳಲ್ಲಿ ಸಂಚರಿಸುವ ವೇಳೆ ಪ್ರಾಣವೇ ಕೈಗೆ ಬಂದಾಗ್ತದೆ. ದ್ವಿಚಕ್ರ ವಾಹನ ಸವಾರರ ಹಾಗೂ ಪಾದಚಾರಿಗಳು ಮಳೆಗಾಲದಲ್ಲಿ ಕೆಸರು ಎರಚಿಕೊಂಡಿದ್ದರೆ ಬೇಸಿಗೆ ಆರಂಭವಾದ ಬಳಿಕ ಧೂಳು ಸೇವಿಸುವಂತಾಗಿದೆ. ಈ ಬಗ್ಗೆ ಜನಪ್ರತಿನಿಧಿಗಳಲ್ಲಿ ದೂರಿಕೊಂಡರೂ ರಸ್ತೆ ದುರಸ್ತಿಯಾಗುವ ಬದಲು ಭರವಸೆಯ ಉತ್ತರ ಮಾತ್ರ ಸಿಗ್ತದೆ ಎನ್ನುವುದು ಗ್ರಾಮಸ್ಥರ ಆರೋಪ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಿವಕ್ಷೇತ್ರ ನಿಟಿಲಾಪುರ ಶ್ರೀ ಸದಾಶಿವ ದೇವಸ್ಥಾನಕ್ಕೆ ಹೋಗಲು ಈ ರಸ್ತೆಯೇ ಆಧಾರ. ನೆಟ್ಲ ಹಾಗೂ ಬೋಳಂತೂರಿನ ಶಾಲೆಗಳಿಗೂ ಈ ರಸ್ತೆ ಸಂಪರ್ಕ ಕೊಟ್ಟಿ. ಇನ್ನು ಆ ಭಾಗದ ಜನರು ಕಲ್ಲಡ್ಕ, ಬಿಸಿ ರೋಡು ಬರಬೇಕಾದ್ರೆ ಏಕೈಕ ರಸ್ತೆಯನ್ನೇ ಅವಲಂಬಿಸಬೇಕು. ಈ ಭಾಗದ ವೃದ್ಧರು, ರೋಗಿಗಳು, ಗರ್ಭಿಣಿ ಸ್ತ್ರೀಯರನ್ನು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಾಗಿಸಲು ಪಡುವ ಕಷ್ಟ ಹೇಳತೀರದು. ಡಾಮರು ಕಳಚಿ ಧೂಳಿನ ಅಭಿಷೇಕದಿಂದಾಗಿ ಪರಿಸರದ ಮನೆಗಳೆಲ್ಲ ಧೂಳುಮಯವಾಗಿದೆ. ಈ ರಸ್ತೆ ಇಂದು ಸರಿಯಾಗ್ತದೆ, ನಾಳೆ ಸರಿಯಾಗ್ತದೆ ಎಂದು ಕಾಯುವುದೇ ಬಂತು. ಆದರೆ ಈ ಕಾಲ ಇನ್ನೂ ಕೂಡ ಬಂದಿಲ್ಲ ಎಂದು ಅಳಲು ತೋಡಿಕೊಳ್ತಾರೆ ಗ್ರಾಮಸ್ಥರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.